ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ರೈತರಿಗೆ ಏನ್ ಹೇಳೋದಕ್ಕೆ ಬಂದಿದ್ರಿ ಮೇಡಮ್? ಸರ್ ನಾನು ಹಲಸಿನ ಮರ ಅಲ್ಲ ಹಲಸಿನ ಮರ ಅಲ್ಲ, ಹಲಸಿನ ಗಿಡಗಳ ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಿ ಸರ್. ಮೇಡಮ್ ಹಲಸಿನ ಮರ ಅಲ್ವೇನ್ ಮೇಡಮ್? ಹಲಸಿನ ಗಿಡ ಅಂತೀರಿ. ಹಲಸಿನ ಮರ ಬೇರೆ, ಹಾ. ಹಲಸಿನ ಗಿಡ ಬೇರೆ. ಅದೇನ್ ಮೇಡಮ್ ಇದು? ಈಗ ಅದ್ರ ಬಗ್ಗೆನೇ ಹೇಳ್ತೀನಿ. ಹೇಳಿ ಮೇಡಮ್. ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ನಮ್ಮ ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುತ್ತಿರುವ ನಮ್ಮ ಅನ್ನದಾತ ರೈತ ದೇವರುಗಳಿಗೆ ಗಾಯತ್ರಿ ದೇವಿಯ ನಮಸ್ಕಾರಗಳು. ನಿಮಗೆ ಎಷ್ಟು ನಮಸ್ಕಾರ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಆ ಥರ ನೀವು ಒಂದು ಜನಗಳಿಗಾಗ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ಅನ್ನ ನೀಡ್ತಿದ್ದೀರಾ. ಆ ಒಂದು ಅನ್ನ ಅನ್ನೋದು ಬಂದು ದೇವ್ರಿಗೆ ಸಮಾನ ಅಂತೀವಿ. ಆ ದೇವರನ್ನ ಬೆಳೆದು ಕೊಡುವಂತ ನಿಮಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಹಲಸಿನ ಮರ ಅಂದೆ, ಹಲಸಿನ ಮರ ಅಲ್ಲ, ದಯವಿಟ್ಟು ಮರ ಅಂತ ತಿಳ್ಕೊಂಬೇಡಿ. ಹಲಸಿನ ಗಿಡ, ಹಲಸಿನ ಗಿಡ ಇದರಿಂದ ಏನಪ್ಪ ಪ್ರಯೋಜನ, ಎಷ್ಟು ಲಾಭ ಬರುತ್ತೆ, ನಾವು ಹೇಗಿರ್ಬೋದು ಲೈಫಲ್ಲಿ, ಕೆಲವು ಬೆಳೆಗಳನ್ನೆಲ್ಲ ಬೆಳೆಯೋದ್ರಿಂದ ಲಾಭ ನಷ್ಟ, ಲಾಭ ಬಂತು ನಷ್ಟ ಆಯಿತು, ಹೆಂಗೆಂಗೋ ಇರುತ್ತೆ ಬೆಳೆಗಳು. ನಾನು ಬಂದು ಫೀಲ್ಡ್ ವರ್ಕ್ ಮಾಡಿದಾಗ ನಾನು ಕಂಡುಕೊಂಡಿದ್ದು ಒಂದು ಹಲಸಿನ ಗಿಡ 13.5 ಲಕ್ಷ ಲಾಭನ ಕೊಡುತ್ತೆ. ರೈತರು ತುಂಬಾ ಖುಷಿಯಾಗಿ ಬೆಳೆಗಳನ್ನ ಹಾಕ್ತಿದ್ದಾರೆ. ಇದು ಎಲ್ಲಿಂದ ಬರ್ತಿದೆ, ಯಾವ ರೀತಿ, ಏನು ಅನ್ನೋದನ್ನ ಹೇಳ್ತೀನಿ. ಇದು ಬಂದು ಶೈನ್ ಗೋಲ್ಡ್, ಶೈನ್ ಗಿಡಗಳು. ಅದೇ ತರನ ಗಿಡಗಳು ಕೂಡ, ಹಲಸಿನ ಗಿಡ ಕೂಡ ಶೈನ್ ಆಗಿದ್ದಾರೆ. ಅದೇ ತರ ರೈತರ ಜೀವನ ಕೂಡ ಶೈನಿಂಗ್ ಆಗ್ಬೇಕು ಅಂತ ಶೈನ್ ಗೋಲ್ಡ್ ಅಂತಾನೆ ಹೆಸರಿಟ್ಟಿದಾರೇನೋ, ಅದಂತೂ ನಂಗೆ ತುಂಬಾ ಖುಷಿ ಆಯ್ತು. ಈ ಶೈನ್ ಗೋಲ್ಡ್ ಆಫೀಸಿಂದ ರೈತರಿಗೆ ಒಂದು ಗಿಡ ಬಂದು 250 ರೂಪಾಯಿ ಸಿಗ್ತಾ ಇದೆ. 250 ರೂಪಾಯಿ ಅಂದ್ರೆ ಒಂದು ಎಕರೆಗೆ ಹಾಕಿದ್ರೆ ಒಂದು 300 ಗಿಡ ಬೇಕಾಗುತ್ತೆ. 300 ಗಿಡಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿ. 200 ರೂಪಾಯಿ ಒಂದು ಗಿಡ. ಒಂದು ಗಿಡದಲ್ಲಿ ಬಂದು ಒಂದು 200 ರೂಪಾಯಿ? ಅಯ್ಯೋ ಸಾರಿ ಸರ್, 250 ರೂಪಾಯಿ ಒಂದು ಗಿಡ. ಈಗ ಒಂದು ಕೆಜಿಗೆ ಬಂದು ಈ ಕಂಪನಿಯವರು 30 ರೂಪಾಯಿ ಕೊಡ್ತಿದ್ದಾರೆ. ಒಂದು ಗಿಡದಲ್ಲಿ ಒಂದು ಕಾಯಿ ಬಂದು ಮಿನಿಮಮ್ ಒಂದು 4 ಕೆಜಿ 5 ಕೆಜಿ ಇರುತ್ತೆ. ಒಂದು ಕಾಯಿ, ಒಂದು ಕೆಜಿಗೆ 30 ರೂಪಾಯಿ, ಒಂದು ಕಾಯಿ 5 ಕೆಜಿ ಇರುತ್ತೆ. 30 × 5 ಅಂದ್ರೆ ಎಷ್ಟಾಯ್ತು ಸರ್? 150. 150 ಆಯ್ತು. ಒಂದು ಗಿಡದಲ್ಲಿ ಒಂದೇ ಕಾಯಿ ಬಿಡಲ್ಲ, ಒಂದು 10-15 ಕಾಯಿ ಬಿಡುತ್ತೆ. ಹಾಗಾದ್ರೆ ಎಷ್ಟಾಗುತ್ತೆ ಸರ್? 10 ಕಾಯಿ ಅಂತ ನಾವು ಇಟ್ಕೊಂಡ್ರು 1500 ರೂಪಾಯಿ ಆಗುತ್ತೆ ನೋಡಿ. 10 ಕಾಯಿಗೆ ಒಂದು ಗಿಡ, ಒಂದೇ ಒಂದು ಗಿಡ 1500 ರೂಪಾಯಿ. ಅಂದ್ರೆ ಒಂದು 10 ಕಾಯಿ ಬಿಟ್ರು ಒಂದು ಗಿಡದಲ್ಲಿ 1500 ರೂಪಾಯಿ ಸಿಗುತ್ತೆ. ನಾವ್ ಎಕರೆಗೆ ಎಷ್ಟು ಹಾಕಿದೀವಿ? 300 ಗಿಡ ಹಾಕಿದೀವಿ. 300 ಗಿಡಕ್ಕೆ, ಒಂದು ಗಿಡಕ್ಕೆ 1500 ಅಂದ್ರೆ 300 ಗಿಡಕ್ಕೆ ಎಷ್ಟಾಯ್ತು ಸರ್? ಮೇಡಮ್ 300 ಗಿಡಕ್ಕೆ 4.5 ಲಕ್ಷ. 4.5 ಲಕ್ಷ. 300 ಗಿಡಕ್ಕೆ 4.5 ಲಕ್ಷ ಅಂದ್ರೆ ಇದು ಒಂದು ವರ್ಷಕ್ಕೊಂದೇ ಬೆಳೆ ಅಲ್ಲ, ತಿಂಗಳಿಗೆ, ಇದು ವರ್ಷದಲ್ಲೂ ಬಂದು 3 ಬೆಳೆನ ಬೆಳಿಬಹುದು ಅಲ್ವಾ ಸರ್? 3 ಬೆಳೆ. 4 ತಿಂಗಳಿಗೆ ಒಂದು ಬೆಳೆ, ವರ್ಷದಲ್ಲಿ 3 ಬೆಳೆ. ಈಗ 4 ತಿಂಗಳಿಗೆ ಕಾಯಿ ಕಟ್ ಮಾಡ್ತಾರಲ್ವ ಸರ್, ಆಗ ರೈತರಿಗೆ ಎಷ್ಟು ಸಿಗುತ್ತೆ ಸರ್? 4.5 ಲಕ್ಷ. 4.5 ಲಕ್ಷ. ನೋಡಿ, ನೀವು ಒಂದು ಹಲಸಿನ ಸಸಿಯನ್ನ ತಗೊಂಬಂದು ನಾಟಿ ಮಾಡ್ತೀರಾ, ಅದನ್ನ 2 ವರ್ಷ ಮಾತ್ರ ನೀವು ಕಾಯ್ದುಕೊಳ್ಬೇಕು. ಅಂದ್ರೆ ಅದನ್ನ ಪ್ರೀತಿಯಿಂದ ಸಾಕ್ಬೇಕು ನೀವು. ಆ 2 ವರ್ಷದ ನಂತರ ವರ್ಷದಲ್ಲಿ 3 ಬೆಳೆ ಅಂದ್ರೆ 4 ತಿಂಗಳಿಗೆ ಒಂದ್ಸಲ 4.5 ಲಕ್ಷ ಸಿಕ್ಕೇ ಸಿಗುತ್ತೆ. ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು. ನಾನ್ ನೋಡಿರೋ ಮಟ್ಟಿಗೆ ಚೆನ್ನಾಗಿ ಬೆಳೆ ಬೆಳೀತಾ ಇದೆ. ಇದು ಯಾಕಪ್ಪ ಇಷ್ಟು ದುಡ್ಡು ಕೊಡ್ತಿದ್ದಾರೆ, ಹೆಂಗೆ, ಏನು ಅಂದ್ರೆ ಇದು ಬಂದು ಫಾರಿನ್ಗೆ ನಾವು ಕಂಪನಿಯವರು ಕಳಿಸ್ಕೊಡ್ತಿದ್ದಾರೆ. ಒಂದು ಪೌಡ್ರ್ ಮಾಡೋದಾಗಿರ್ಬೋದು, ಈ ಹಲಸಿನ ಕಾಯಿಯಿಂದ, ಹಣ್ಣಲ್ಲ ಕಾಯಿನೇ ತಗೊಂಡೋಗೋದವರು. ಇದು ಆಮೇಲೆ ಇದು ಚಿಪ್ಸ್, ಹಲಸಿನ ಚಿಪ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಏನೇನ್ ಬೇಕೋ ಎಲ್ಲ ಫಾರಿನ್ಗೆ ಕಳಿಸ್ಕೊಡ್ತಿದ್ದಾರೆ. ಆ ಒಂದು ಉದ್ದೇಶದಿಂದ ಇದು ಒಳ್ಳೆ ಬೆಳೆ. ಮತ್ತೆ ಆ ಒಂದು ಉದ್ದೇಶದಿಂದ ಈ ಕಂಪನಿಯವರು ಈ ಹಲಸಿನ ಮರ ಅಲ್ಲ ಗಿಡಗಳನ್ನ ರೈತರು ಕೊಟ್ಟು ಅವ್ರು ಚೆನ್ನಾಗಿರೋದಂತೆ ಕಂಪನಿಯವರು ನಮ್ಮ ರೈತರನ್ನು ಕೂಡ ಶೈನ್ ಗೋಲ್ಡ್ ಹೆಸರಿಗೆ ತಕ್ಕಂತೆ ಶೈನ್ ಮಾಡಿ ದುಡ್ಡು ನೀವು ಸಂಪಾದನೆ ಮಾಡಿ ಅಂತ ಮಾಡ್ತಿದ್ದಾರೆ ಅಲ್ವಾ ಸರ್? ಎಸ್, ತುಂಬಾ ಖುಷಿ ಆಗುತ್ತೆ. 100%. ಈ ಒಂದು ವಿಚಾರನ ನಾವು ರೈತರಿಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಸರ್. ಅಂದ್ರೆ ಕಣ್ಣಾರೆ ನೋಡಿ ನಾನು ಹೇಳ್ತಾ ಇದ್ದೀನಿ, ಸುಮ್ನೆ ಯಾರು ಹೇಳಿದ್ರು ಅಂತ ವಿಡಿಯೋ ಮಾಡಿ ಹಾಕ್ತಿಲ್ಲ. ಹಾಗೇನೆ ಕಂಪನಿಯವರು ಇನ್ನೊಂದು ವ್ಯವಸ್ಥೆ ಮಾಡಿದ್ದಾರೆ. ರೈತರಿಗೆ ಬಂದು ಏನೋ ಗಿಡಗಳು ಕೊಟ್ರು, ಬೆಳೆದ್ರು, ಯಾಮಾರಿಸ್ಬಿಟ್ರೆ. ಇದು ಹಳ್ಳಿಗಳ ಕಡೆ ಆಗ್ತಾ ಇರೋದು. ರೈತರ ಕಷ್ಟ ನಿಮಗೆ ಗೊತ್ತಿದೆ, ಎಷ್ಟು ದೂರದಿಂದ ತಗೊಂಡೋಗಿ ಹಾಕ್ತಾರೆ. ಅವ್ರೇನೋ ಕೊಟ್ಟು ಬಿಡ್ಬೋದು, ಗಿಡ ತಲುಪಿಸ್ಬಿಡ್ಬೋದು. ಅದನ್ನ ಅವ್ರು ಬೆಳಿಬೇಕು, ಮತ್ತೆ ಅದನ್ನ ತಗೊಂಡ್ ಹೋಗ್ಬೇಕಲ್ವಾ, ಅದಿದೆಯಲ್ವಾ, ಅದು ನಿಮ್ ಮೈಂಡ್ ಬಂದೇ ಬರುತ್ತೆ. ಈಗ ಜಾಸ್ತಿ ಜನ ರೈತರು ಏನ್ ಕೇಳ್ತಾರೆ ಅಂದ್ರೆ,
ನೀವು ಗ್ಯಾರಂಟಿ ತಗೊಂಡೋಗ್ತೀರಾ, ಹೌದು ಸರ್. ನೀವು ಗ್ಯಾರಂಟಿ ತಗೊಂಡೋಗ್ತೀರಾ ಅಂತ ಹೌದು, ಕೇಳ್ತಾರೆ. ಅದನ್ನೇ ಎಲ್ಲ ಅದ್ ಹೇಳಿ ಮೇಡಮ್ ನೀವು ಅದಕ್ಕೋಸ್ಕರ. ಹೌದು ಸರ್. ಅದನ್ನೇ ನನಗೆ ತುಂಬಾ ಜನ ರೈತರು ಕೇಳಿರೋದು, ನಾನು ಇಂಟರ್ವ್ಯೂ ಎಲ್ಲ ಮಾಡಿದ್ದೀನಿ. ಇದು ತಗೊಂಡೋಗೋದು ಗ್ಯಾರಂಟಿನಾ ಅಂದ್ರೆ ಎಷ್ಟೋ ಕಂಪನಿಗಳು ಬಂದು ಯಾಮಾರಿಸ್ಬಿಟ್ಟಿದ್ದಾರೆ. ಅಂದ್ರೆ ರೈತರು ಕೇಳೋದು ತಪ್ಪಿಲ್ಲ ಇದ್ರಲ್ಲಿ. ಕಂಪನಿ ಅವರು ಅವ್ರದೇ ಆದಂತ ಅಗ್ರಿಮೆಂಟ್ ಪೇಪರ್ ಇದೆ, ಅದ್ರಲ್ಲಿ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ನಾವ್ ಯಾವ ತರ ಗಿಡಗಳನ್ನ ತಗೊಳ್ತೀವಿ, ಎಷ್ಟು ವರ್ಷಕ್ಕೆ ತಗೊಳ್ತೀವಿ, ನಿಮ್ಮ ಗಿಡಗಳನ್ನ ನಾವು ಬಂದು ಹೆಂಗ್ ನೋಡ್ಕೊಳ್ತೀವಿ, ನಮ್ ಕಡೆಯಿಂದ ಯಾರು ಬಂದು ನೋಡ್ಕೊಳ್ತಾರೆ ಅನ್ನೋದನ್ನು ಕೂಡ ಎಲ್ಲಾನು ಅಗ್ರಿಮೆಂಟ್ ಆಗುತ್ತೆ. ನಾವು ಕಂಪನಿ ಪೇಪರ್ ನಂಬಲ್ಲ ಮೇಡಮ್ ಅಂತ ನನಗೆ ಕೇಳಿದ್ದಾರೆ. ಕರೆಕ್ಟ್ ನೀವು ಕೇಳೋದನ್ನು. ಕಂಪನಿ ಅವ್ರ ಅಗ್ರಿಮೆಂಟ್ ಪೇಪರ್ ನಿಮ್ಗೆ ಇಷ್ಟ ಆಗಿಲ್ವಾ, ನಿಮ್ಮ ಲಾಯರ್ ಮುಖಾಂತರ ನೀವೇ ಅಗ್ರಿಮೆಂಟ್ ಪೇಪರ್ ತಗೊಂಡ್ ಬನ್ನಿ, ಅದಕ್ಕೂ ಕೂಡ ಕಂಪನಿ ಅವರು ಅದೇ ನಿಮ್ ಪೇಪರ್ ಅಲ್ಲೇ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಇನ್ ಇದಕ್ಕಿಂತ ಇನ್ನೇನ್ ಬೇಕು ಸೂಪರ್ ಅಲ್ವಾ ಸರ್? ಲಾಯರ್ ಅವ್ರ ಕಡೆಯಿಂದಾನೇ ಪೇಪರ್ ತಂದ್ರೆ ಮಾಡ್ಕೊಡ್ತಾರಲ್ವಾ. ಅದು ನಂಗೆ ತುಂಬಾ ಇಷ್ಟ ಆಗಿದೆ. ನಾನೇ ಕಂಪನಿಗೆ ಹೋಗಿ ನೇರವಾಗಿ ಮಾತಾಡಿದೆ. ನಾನು ಅವ್ರು ಅಂದಿದ್ದು ಈ ಒಂದು ಮಾತು ನನಗೆ, ಪರವಾಗಿಲ್ಲ, ರೈತರಿಗೆ ಒಳ್ಳೇದಾಗುತ್ತೆ, ಮಾಡ್ಬೋದು. ಇವ್ರ ಗಿಡಗಳನ್ನ ತಂದು ಹಾಕೋದಲ್ಲಿ ಕೊಡೋದು ಅಲ್ದಿರಾ, ಮತ್ತೆ ಅವರೇ ಬಂದು ನಿಮ್ಮ ಇದು ಪ್ರಾಡಕ್ಟ್, ನೀವೇನು ಹಲಸಿನ ಕಾಯಿಗಳನ್ನ ಏನು ಬೆಳೆದಿದ್ದೀರಾ, ಅವರೇ ಬಂದು ನಿಮಗೆ ಆ ಕೆಲಸದವ್ರು ನೀವಿಟ್ಟು ಎಲ್ಲ ಕೆಲಸ ಮಾಡ್ಕೊಡಿ ಅನ್ನಲ್ಲ, ಅವರೇ ಬಂದು ತಗೊಂಡೋಗ್ತಾರೆ. ನೀವು ನೆಡೋದು ಮಾತ್ರ ಅಷ್ಟೇ. ಮತ್ತೆ ಇನ್ನೊಂದು ತುಂಬಾ ಖುಷಿಯಾದ ವಿಷಯ ಏನಂದ್ರೆ ಸರ್, ಇದು ಬಂದು ಕೆಮಿಕಲ್ ಇಲ್ದಿರ ಬೆಳಿತಾರೆ. ಅದು ತುಂಬಾ ಖುಷಿ ಆಯ್ತು ನನಗೆ. ಸಾವಯವ ಪದ್ಧತಿನಲ್ಲಿ ಬೆಳೆಯುವಂತ. ಹೌದು, ಈಗ ಎಲ್ಲ ಮೊದ್ಲು ಸಾವಯವ ಪದ್ಧತಿ ಇತ್ತು, ರೈತರೆಲ್ಲ ಹಂಗೆ ಇದ್ರು. ಈಗ ಅದನ್ನ ಹಾಕಿ ಬೆಳೀರಿ, ಇದನ್ನ ಹಾಕಿ ಬೆಳೀರಿ, ಜಾಸ್ತಿ ಲಾಭ ಬರುತ್ತೆ ಅಂತ ಹೇಳಿ ಎಲ್ಲ ಕೆಮಿಕಲ್ ಹಾಕಿ ಹಾಕಿ ನಮ್ಮ ಆರೋಗ್ಯನೂ ಹಾಳಾಗೋಗಿದೆ. ನಮ್ಮ ಆರೋಗ್ಯದಿಂದ ಹೆಚ್ಚು ಭೂಮಿ ಹಾಳಾಗೋಗಿದೆ. ಈಗೆಲ್ಲ ರೈತರು ನಾನು ಕಂಡಂಗೆ ಎಲ್ಲ ಸಾವಯವ ಪದ್ಧತಿಗೆ ಚೇಂಜ್ ಆಗ್ತಾ ಇದ್ದಾರೆ. ಹಂಗ್ ಚೇಂಜ್ ಆಗೋದ್ರಿಂದ ಎಲ್ಲರೂ ನೆಮ್ಮದಿಯಾಗಿರ್ಬೋದು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ರೈತರು ಕೂಡ ಚೇಂಜ್ ಆಗ್ತಿದ್ದಾರೆ. ಬೇಡಪ್ಪ, ನಾವು ಮೊದ್ಲಿಂದಂಗೆ ಇರೋಣ, ಚೆನ್ನಾಗಿ ಬೆಳೆಯೋಣ, ಮಾಡೋಣ ಅಂತ. ಅದು ತುಂಬಾ ಖುಷಿ ಆಗಿದೆ. ಮತ್ತೊಮ್ಮೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಈ ತರ ಮಾಡ್ತಾ ಇರೋದಕ್ಕೆ. ಅಂದ್ರೆ ಭೂಮಿ ಚೆನ್ನಾಗಿದ್ರೇನೆ ನಾವು, ನಮ್ಮ ತಂದೆ ತಾಯಿ ತರ ಭೂಮಿ ಕೂಡ. ಭೂಮಿ ಚೆನ್ನಾಗಿಲ್ಲ ಅಂದ್ರೆ ನಾವು ಚೆನ್ನಾಗಿರಲ್ಲ. ಅಪ್ಪ ಅಮ್ಮ ಹೆಂಗೋ ಭೂಮಿನೂ ಹಾಗೇನೆ. ರೈತರು ಈ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ನೋಡಿ, ಕಂಪನಿ ಅವರು ಈ ತರ ಈಗ ನಿಮ್ಗೊಂದು ಅಗ್ರಿಮೆಂಟ್ ಮಾಡ್ಕೊಟ್ಟು ಈ ತರ ಎಲ್ಲ ಸೌಕರ್ಯ ಮಾಡ್ಕೊಡ್ತಿದ್ದಾರೆ. ದುಡ್ಡು ಸಿಕ್ಕೇ ಸಿಗುತ್ತೆ. ಆ ತರ ಒಂದು ಬೆಳೆ ಇಲ್ಲಿ ಬಂದಿದೆ ತೋಟಕ್ಕೆ, ಗಿಡಗಳೆಲ್ಲ ಫುಲ್ ಶೈನಿಂಗ್ ಆಗಿ ಚೆನ್ನಾಗಿ ಬೆಳೆದಿದೆ. ಆ ತರ ಈ ಬೆಳೆನ ಯಾಕೆ ಬೆಳಿಬಾರ್ದು, ನಾನು ಯಾಕೆ ಹೇಳ್ಬಾರ್ದು ಅನಿಸ್ತು ನಿಮಗೆ? ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ನಮ್ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಈ ಬೆಳೆನ ಬೆಳೀರಿ, ಎಲ್ರು ಶೈನಿಂಗ್ ಆಗಿರಿ. ನಮ್ ಶೈನ್ ಗೋಲ್ಡ್ ಕಂಪನಿ ಕಡೆಯಿಂದ ಅವರು ಶೈನ್ ಗೋಲ್ಡ್ ಅಂತ ಸೂಪರ್ ಹೆಸರಿಟ್ಟಿದ್ದಾರೆ. ನೀವು ಶೈನಿಂಗ್ ಆಗಿರಿ, ಒಳ್ಳೆ ದುಡ್ಡು ಮಾಡಿ, ಚೆನ್ನಾಗಿರಿ. ತುಂಬಾ ಖುಷಿ ಆಗುತ್ತೆ ಅಲ್ವಾ ಸರ್? ಎಸ್ ಮೇಡಮ್, 100%. ಹೌದು. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ನಮ್ಮ ಸರ್ಗಾಗ್ಲಿ ನನ್ಗಾಗ್ಲಿ ಕಾಲ್ ಮಾಡಿ ತಿಳಿಸ್ಕೊಡ್ತೀವಿ. ಖಂಡಿತ ಈ ಬೆಳೆನ ಬೆಳೀರಿ. ನಮಸ್ತೆ. Thank you.